ರಾಜ್ಗುರು ನಿವಾಸದಲ್ಲಿ ತನ್ನ 2 ಸಂಚುಗಳು ಧೂಳಿಪಟವಾಗಿವೆ. ಅಭಿಮನ್ಯು ತನ್ನನ್ನು ಇಡೀ ಮನೆಯವರ ಮುಂದೆ ಛೀಮಾರಿ ಹಾಕಿದ್ದನ್ನು ಕಂಡು ನತಾಶಳ ಒಳಗಿನ ದ್ವೇಷ ಈಗ ಮಿತಿ ಮೀರಿತ್ತು. ಅವಳ ಅಹಂಕಾರದ ಮುಖ ಕಪ್ಪಿಟ್ಟಿತ್ತು. ವಾಟ್ ದಿ ಹೆಲ್, ಆ ಹಳ್ಳಿಯಗೋಸ್ಕರ ಅಭಿಮನ್ಯು ತನ್ನ CEO ಹುದ್ದೆಗೆ ರಾಜೀನಾಮೆ ಕೊಡ್ತೀನಿ ಅಂತ ಅಪ್ಪನಿಗೆ ಸವಾಲು ಹಾಕ್ತಾನ? ನನ್ನ ಇಡೀ ಲಂಡನ್ ಬ್ಯೂಟಿ ಮತ್ತು ಸ್ಟೇಟಸ್ ಆ ವಿಧವೆಯ ಎದುರು ಮಣ್ಣು ಪಾಲಾಯಿತು ಎಂದು ತನ್ನ ಕೋಣೆಯಲ್ಲಿ ನತಾಶಾ ಉರಿದು ಬೀಳುತ್ತಿದ್ದಳು. ಸೀತೆಯ ಮೇಲಿನ ಅವಳ ಕೋಪ ಈಗ ಕೇವಲ ಅಸೂಯೆಯಾಗಿ ಉಳಿದಿದೆ. ಅವಳನ್ನು ಶಾಶ್ವತವಾಗಿ ಮುಗಿಸಿಬಿಡಬೇಕು ಎಂಬ ಭೀಕರವಾದ ಹಗೆತನವಾಗಿ ಬದಲಾಗ್ತಿತ್ತು. ಆದರೆ ಬೆಂಗಳೂರಿನ ಈ ದ್ವೇಷದ ಬಿರುಗಾಳಿಯ ಯಾವ ಅರಿವು ಇಲ್ಲದ ಮುಗ್ಧ ಸೀತೆ ಹಳ್ಳಿಯ ತನ್ನ ದೊಡ್ಡ ಮನೆಯಲ್ಲಿ ಒಂದು ಹೊಸ ಜೀವನವನ್ನು ಆಸ್ವಾದಿಸುತ್ತಿದ್ದಳು. ದೊಡ್ಡಮನೆಯಲ್ಲಿ ಬದಲಾದ ಸೀತೆಯ ದಿನಚರಿ, ಹಾಗೆ ಅಭಿಮನ್ಯು ರಾಮ್ ರಂಜಿತ್ ಜೊತೆ ಆದ ಟ್ರಿಪ್ ಮತ್ತು ಅಭಿಮನ್ಯು ಕೊಟ್ಟ ಆಫರ್ ಲೆಟರ್ ಸೀತೆಯ ಇಡೀ ಬದುಕಿನ ದಿಕ್ಕನ್ನೇ ಬದಲಾಯಿಸಿಬಿಟ್ಟಿತ್ತು. 10 ವರ್ಷಗಳಿಂದ ಮನೆಯವರ ಕಣ್ಣಿಗೂ ಬೀಳದಂತೆ ಕತ್ತಲಲ್ಲಿ ಕರಗುತ್ತಿದ್ದ ಆ ಮೌನ ಸುಂದರಿ ಈಗ ಸಂಪೂರ್ಣವಾಗಿ ಬದಲಾಗಿದ್ದಳು. ಅವಳ ದಿನಚರಿ ಎಂದಿನಂತೆ ಬೆಳಗಿನ ಜಾವ 4 ಗಂಟೆಗೆ ಆರಂಭವಾಗುತ್ತಿದ್ದದ್ದಾದರೂ ಈಗ ಅದರಲ್ಲಿ ಕಣ್ಣೀರಿರಲಿಲ್ಲ. ಬದಲಿಗೆ ಒಂದು ಹೊಸ ಹುರುಪಿತ್ತು. ಮುಂಜಾನೆ 5 ಗಂಟೆಗೆ ಸೀತೆ ಎಂದಿನಂತೆ ಮಡಿಯಿಂದ ಸ್ನಾನ ಮುಗಿಸಿ ಅಂಗಳ ಸಾರಿಸಿ ದೊಡ್ಡ ರಂಗೋಲಿ ಇಡ್ತಿದ್ಲು. ಆದರೆ ಈಗ ಸೂರ್ಯ ಮೂಡುವ ಮುನ್ನವೇ ಓಡಿ ಹೋಗಿ ಕೋಣೆಯೊಳಗೆ ಬಾಗಿಲು ಹಾಕಿಕೊಳ್ತಿರಲಿಲ್ಲ. ಬೆಳಗ್ಗೆ 7 ಗಂಟೆಗೆ ಮೂಡಣದಲ್ಲಿ ಸೂರ್ಯದೇವ ತಲೆ ಎತ್ತಿ ಅಂಗಳಕ್ಕೆ ಬಿಸಿಲು ಚೆಲ್ಲುವಾಗ ಸೀತೆ ದೇವರ ಕೋಣೆಯ ಪೂಜೆ ಮುಗಿಸಿ ಕೈಯಲ್ಲಿ ಬಿಸಿ ಬಿಸಿ ಕಾಫಿ ಲೋಟಗಳನ್ನು ಹಿಡಿದು ಅಜಾರಕ್ಕೆ ನಡೆದು ಬರುತ್ತಿದ್ಲು. ಹೌದು, 10 ವರ್ಷಗಳ ನಂತರ ಸೀತೆ ಬೆಳಗಿನ ಬಿಸಿಲಿನಲ್ಲಿ ಎಲ್ಲರ ಸಮ್ಮುಖದಲ್ಲಿ ಹಜಾರಕ್ಕೆ ಕಾಲಿಟ್ಟಾಗ ಕೃಷ್ಣೇಗೌಡರ ದೊಡ್ಡ ಮನೆಯ ಒಂದು ಕ್ಷಣ ಸ್ತಬ್ಧವಾಯಿತು. ತಾತ ಕೃಷ್ಣೇಗೌಡರು ಹಜಾರದ ಈಜುಕಟ್ಟೆಯ ಪಕ್ಕ ಕುಳಿತು ಪೇಪರ್ ಓದುತ್ತಿದ್ದರು. ಅಜ್ಜಿ ಗಂಗಮ್ಮ ಹರಟೆ ಹೊಡೆಯುತ್ತಿದ್ದರು. ಸೀತೆ ನಗುತ್ತಾ ಬಂದು ತಾತನ ಕೈಗೆ ಕಾಫಿ ಲೋಟ ನೀಡಿದಳು. ತಮ್ಮ ಪ್ರೀತಿಯ ಮೊಮ್ಮಗಳು ಬೆಳಗಿನ ಜಾವ ಮುಖ ಗಂಟಿಕ್ಕಿಕೊಳ್ಳದೆ ಯಾರ ಕಣ್ಣಿಗೂ ಬೀಳಬಾರದು ಎಂಬ ಗಿಲ್ಟ್ ಇಲ್ಲದೆ ತನ್ನೆದುರು ಬಂದು ನಗುತ್ತಾ ಕಾಫಿ ಕೊಡುತ್ತಿರುವುದನ್ನು ಕಂಡ ಕೃಷ್ಣೇಗೌಡರ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಅವರ ಗಂಟಲು ಗದ್ಗಿತವಾಯಿತು. ಅವರು ಕಾಫಿ ಲೋಟವನ್ನು ಪಕ್ಕಕ್ಕಿಟ್ಟು ಸೀತೆಯ 2 ಕೈಗಳನ್ನು ಹಿಡಿದುಕೊಂಡ್ರು. ಸೀತಾ, ನನ್ನ ಮೊಮ್ಮಗಳೇ, 10 ವರ್ಷಗಳಾಯಿತು ತಾಯಿ ನಿನ್ನ ಈ ಮುಖವನ್ನು ಬೆಳಗಿನ ಜಾವ ನೋಡಿ. ಮುದುಕನಾದ ನನಗೆ ಇಂದಿಗೆ ಮುಕ್ತಿ ಸಿಕ್ಕ ಹಾಗಾಯಿತು ಮಗಳೇ. ನನ್ನ ಮಗುವಿನ ಬಾಳಿಗೆ ಕೊನೆಗೂ ವಸಂತ ಬಂದಿದೆ ಎಂದು ಭಾವುಕರಾಗಿ ಅವಳ ತಲೆ ಸವರಿದ್ರು. ಅಜ್ಜಿ ಗಂಗಮ್ಮ ಓಡಿ ಬಂದು ಸೀತೆಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡ್ರು. ನೋಡಿದ್ರ ಗೌಡ್ರೆ, ನಾನು ಮೊದಲೇ ಹೇಳಲಿಲ್ವಾ, ನಮ್ಮ ಮೊಮ್ಮಗಳ ಮೇಲಿರೋ ಪ್ರೀತಿಯೇ ಅವಳನ್ನು ಆ ಕೋಣೆಯಲ್ಲಿ ಕೂಡಿ ಹಾಕಿತ್ತು. ಇವತ್ತು ಆ ಬೆಂಗಳೂರಿನ ಅಭಿಮನ್ಯು ಬಾಬು ಕೊಟ್ಟ ಧೈರ್ಯ ನಮ್ಮ ಮಗುವನ್ನು ಹೊರಗೆ ತಂದಿದೆ ಎನ್ನುತ್ತಾ ಕನಕಮ್ಮನ ಕಡೆ ತಿರುಗಿ, ಕನಕ, ಇವತ್ತು ಮನೆಯಲ್ಲಿ ಸೀತೆ ಇಷ್ಟಪಡೋ ಸಿಹಿ ಅಡುಗೆನ ಮಾಡಮ್ಮ. ನಮ್ಮ ಮನೆ ಮಹಾಲಕ್ಷ್ಮಿ ಇವತ್ತು ಕತ್ತಲೆಯಿಂದ ಹೊರಗೆ ಬಂದಿದ್ದಾಳೆ ಎಂದು ಸಡಗರದಿಂದ ಹೇಳಿದರು. ಸೀತೆ ಈಗ ಕೇವಲ ಕೋಣೆಯೊಳಗೆ ಮಕ್ಕಳಿಗೆ ನೃತ್ಯ ಕಲಿಸುವುದಕ್ಕೆ ಸೀಮಿತವಾಗಿರಲಿಲ್ಲ. ಮಧ್ಯಾಹ್ನದ ವೇಳೆ ಅವಳು ಅಜ್ಜಿಯ ಪಕ್ಕ ಕುಳಿತು ಹಳೆಯ ಕಥೆಗಳನ್ನು ಕೇಳುತ್ತಿದ್ಲು. ತಾಯಿ ಕನಕಮ್ಮನ ಜೊತೆ ಅಡುಗೆ ಮನೆಯಲ್ಲಿ ನಗುತ್ತಾ ಹರಟೆ ಹೊಡೆಯುತ್ತಿದ್ಲು. ಸಂಜೆಯ ವೇಳೆಗೆ ಅಣ್ಣ ರಂಜಿತ್ ಕಳುಹಿಸಿಕೊಟ್ಟಿದ್ದ ರಾಜ್ಗುರು ಅಕಾಡೆಮಿಯ ಹೊಸ ಬ್ಲೂ ಪ್ರಿಂಟ್ ಫೈಲ್ಗಳನ್ನು ಹಜಾರದಲ್ಲೇ ಕುಳಿತು ಪರಿಶೀಲಿಸುತ್ತಿದ್ಲು. ಅವಳ ಮುಖದಲ್ಲಿದ್ದ ಆ ಹಳೆಯ ಮೌನ ಕರಗಿ ಒಂದು ದಿವ್ಯವಾದ ಕಳೆ ಮೂಡಿತ್ತು. ಮನೆಯವರೆಲ್ಲರ ಜೊತೆ ಮುಕ್ತವಾಗಿ ಬೆರೆಯುತ್ತಾ ಹಳ್ಳಿಯ ಹಸಿರಿನ ನಡುವೆ ಓಡಾಡುತ್ತಿದ್ದ ಸೀತೆಯನ್ನು ಕಂಡು ಇಡೀ ದೊಡ್ಡ ಮನೆಯಲ್ಲಿ ಹಬ್ಬದ ವಾತಾವರಣ ಸದಾ ನೆಲೆಸಿತ್ತು. ಆದರೆ ಸೀತೆ ತನ್ನ ಕೈಯಲ್ಲಿದ್ದ ಆಫರ್ ಲೆಟರ್ ಅನ್ನು ನೋಡಿದಾಗಲೆಲ್ಲ ಅವಳಿಗೆ ನೆನಪಾಗುತ್ತಿದ್ದದ್ದೇ ಅಭಿಮನ್ಯುನ ಆ ತೀಕ್ಷ್ಣವಾದ ಕಾಳಜಿಯುಳ್ಳ ಕಣ್ಣುಗಳು. ತನಗಾಗಿ ಇಡೀ ಜಗತ್ತನ್ನೇ ಎದುರಿಸಿದ ಆ ಕ್ರೋಧದ ಒಡೆಯನಿಗೆ ತನ್ನ ಮುಗ್ಧ ಮನಸ್ಸನ್ನು ಅವಳು ತನಗೆ ತಿಳಿಯದಂತೆ ಅರ್ಪಿಸಿಬಿಟ್ಟಿದ್ಲು. ಬೆಂಗಳೂರಿನಲ್ಲಿ ತನ್ನ ಇಷ್ಟು ದಿನಗಳು ಅಹಂಕಾರ ಮಣ್ಣು ಪಾಲಾಗಿದ್ದನ್ನು ಕಂಡು ನತಾಶಾ ಮತ್ತು ಅವಳ ತಾಯಿ ಮಾಲಿನಿ ಇಬ್ಬರಲ್ಲೂ ಕ್ರೋಧದ ಜ್ವಾಲೆ ಉರಿಯುತ್ತಿತ್ತು. ಅಭಿಮನ್ಯು ತನ್ನನ್ನು ನಿರ್ಲಕ್ಷಿಸಿ ಆ ಹಳ್ಳಿಯ ಸೀತೆಗೆ ಕೊಟ್ಟ ಗೌರವವನ್ನು ನತಾಶಳಿಗೆ ಸಹಿಸಲು ಸಾಧ್ಯವೇ ಇರಲಿಲ್ಲ. ಆ ಹಳ್ಳಿ ಹುಡುಗಿ ಗುಗ್ಗು ಜೀವಂತವಾಗಿದ್ರೆ ತಾನೇ ಅಭಿ ಅವಳ ಬಗ್ಗೆ ಯೋಚಿಸೋದು, ಅವಳ ಕಥೆಯನ್ನೇ ಮುಗಿಸಿಬಿಟ್ರೆ ಮುಗೀತು ಎಂದು ಹಲ್ಲು ಕಡಿದ ನತಾಶಾ ಬೆಂಗಳೂರಿನ ಅಂಡರ್ ವರ್ಲ್ಡ್ನ ಕೆಲವು ಕುಖ್ಯಾತ ರೌಡಿಗಳನ್ನು ಸಂಪರ್ಕಿಸಿ ಸೀತೆಯನ್ನು ಹಳ್ಳಿಯಲ್ಲೇ ಮುಗಿಸಲು ದೊಡ್ಡದೊಂದು ಭೀಕರ ಸ್ಕೆಚ್ ಹಾಕಿದ್ಲು. ಆದರೆ ನತಾಶಾ ತಾನು ಯಾರ ಸಾಮ್ರಾಜ್ಯದಲ್ಲಿ ನಿಂತು ಸಂಚು ರೂಪಿಸುತ್ತಿದ್ದೇನೆ ಎಂಬುದನ್ನು ಮರೆತಿದ್ಲು. ಇಡೀ ಬೆಂಗಳೂರಿನ ಉದ್ಯಮ ರಂಗವನ್ನು ಆಳುವ ಅಭಿಮನ್ಯು ರಾಜಗುರಿಗೆ ತನ್ನ ಮನೆಯ ಒಳಗೆ ನಡೆಯುವ ಪ್ರತಿಯೊಂದು ಚಲನವಲನದ ಮೇಲೂ ಕಣ್ಣಿಡುವಂತಹ ತೀಕ್ಷ್ಣ ಬುದ್ಧಿ ಇತ್ತು.
ಅಂದು ತಡರಾತ್ರಿ ಅಭಿಮನ್ಯು ತನ್ನ ಆಫೀಸ್ ಕೆಲಸ ಮುಗಿಸಿ ಅಜಾರದಲ್ಲೇ ನಡೆದು ಬರುತ್ತಿದ್ದಾಗ ನತಾಶಾ ಮತ್ತು ಮಾಲಿನಿ ಇಬ್ಬರು ಕಾರಿಡಾರ್ನ ಕತ್ತಲೆಯಲ್ಲಿ ನಿಂತು ಯಾರಿಗೋ ಫೋನ್ನಲ್ಲಿ ಆತುರವಾಗಿ ಮಾತನಾಡುತ್ತಿರುವುದನ್ನು ಅವನ ಗಮನಕ್ಕೆ ಬಂತು. ಅಭಿಮನ್ಯು ಸದ್ದಿಲ್ಲದೆ ಕಂಬದ ಮರೆಯಲ್ಲಿ ನಿಂತು ಕೇಳಿಸಿಕೊಂಡಾಗ ಅವನಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು. ಲೋಯ್, ನಾಳೆ ಸಂಜೆ ಹಳ್ಳಿಯ ಆ ಹಳೆ ಕಲಾ ಕೇಂದ್ರದ ಹತ್ತಿರ ಸೀತೆ ಒಬ್ಳೇ ಇರ್ತಾಳಂತೆ. ನೀನು ನಿನ್ನ ಹುಡುಗರನ್ನು ಕಳಿಸಿ ಅವಳ ಕಥೆಯನ್ನು ಮುಗಿಸ್ಬಿಡ್ಬೇಕು. ಕೆಲಸ ಆದಮೇಲೆ ನಿನಗೆ ಕೇಳಿದಷ್ಟು ಹಣ ಸಿಗುತ್ತೆ ಎಂದು ನತಾಶಾ ಫೋನ್ನಲ್ಲಿ ಪಿಸುಗುಟ್ಟುತ್ತಿದ್ದಳು. ತನ್ನ ಪ್ರಾಣದಂತಿರುವ ಸೀತೆಯ ಜೀವಕ್ಕೆ ಕಂಟಕ ತರಲು ನತಾಶಾ ಹೊಂಚು ಹಾಕುತ್ತಿದ್ದಾಳೆ ಎಂದು ತಿಳಿಯುತ್ತಿದ್ದಂತೆ ಅಭಿಮನ್ಯುನ ಕಣ್ಣುಗಳು ಅಕ್ಷರಶಃ ರಕ್ತದಂತೆ ಕೆಂಪಗಾದವು. ಅವಳೊಳಗಿನ ಕ್ರೋಧದ ಜ್ವಾಲೆ ಇಡೀ ಮನೆಯನ್ನು ಸುಟ್ಟು ಬೂದಿ ಮಾಡುವಷ್ಟು ತೀವ್ರವಾಗಿತ್ತು. ಆದರೆ ಅವನು ತಕ್ಷಣವೇ ಆತುರ ಪಡಲಿಲ್ಲ. ರೌಡಿಗಳು ಸೀತೆಯ ಹತ್ತಿರವೂ ಸುಳಿಯದಂತೆ ನೋಡಿಕೊಳ್ಬೇಕಿತ್ತು. ಅಭಿಮನ್ಯು ತಕ್ಷಣವೇ ತನ್ನ ಹಳೆಯ ರಾಮ್ ಶೆಟ್ಟಿ ಮತ್ತು ಬೆಂಗಳೂರಿನ ಕಮಿಷನರ್ಗೆ ಫೋನ್ ಮಾಡಿ ನತಾಶಾ ಸಂಪರ್ಕಿಸಿದ್ದ ರೌಡಿಗಳ ಗ್ಯಾಂಗ್ ಅನ್ನು ಹೈವೇಯಲ್ಲಿ ಲಾಕ್ ಮಾಡಲು ಮಾಸ್ಟರ್ ಪ್ಲಾನ್ ಮಾಡಿದರು. ಮಾರನೇ ದಿನ ಬೆಳಗ್ಗೆ ನತಾಶಾ ಕಳುಹಿಸಿದ್ದ ರೌಡಿಗಳ ಗುಂಪು ಹಳ್ಳಿಯ ಗಡಿ ತಲುಪುವ ಮುನ್ನವೇ ರಾಮ್ ಶೆಟ್ಟಿ ಮತ್ತು ಪೊಲೀಸ್ ಪಡೆಯು ಹೈವೇಯ ಮಧ್ಯದಲ್ಲೇ ಅವರ ಕಾರನ್ನು ಅಡ್ಡಗಟ್ಟಿ ಇಡೀ ಗ್ಯಾಂಗ್ ಅನ್ನು ನಡು ರಸ್ತೆಯಲ್ಲಿ ಧೂಳಿಪಟ ಮಾಡಿ ಜೈಲಿಗೆಟ್ಟಿತ್ತು. ನತಾಶಾ ಹಾಕಿದ್ದ ಸ್ಕೆಚ್ ಸೀತೆಯ ಹತ್ತಿರ ಹೋಗಲು ಬಿಡದೆ ಹಳ್ಳಿಯ ಮಣ್ಣನ್ನು ಮುಟ್ಟುವ ಮುನ್ನವೇ ಗಾಳಿಯಲ್ಲಿ ತೇಲಿ ಹೋಗಿತ್ತು. ಆತ ರೌಡಿಗಳನ್ನು ಲಾಕ್ ಮಾಡುತ್ತಿದ್ದಂತೆ ಇತ್ತ ಅಭಿಮನ್ಯು ತನ್ನ ರೇಂಜ್ ರೋವರ್ ಕಾರ್ ಅನ್ನು ಸಿಡಿಲಿನ ವೇಗದಲ್ಲಿ ಚಲಾಯಿಸಿಕೊಂಡು ನೇರವಾಗಿ ಹಳ್ಳಿಯ ಕೃಷ್ಣೇಗೌಡರ ದೊಡ್ಡ ಮನೆಗೆ ಬಂದಿಳಿದನು. ಸೀತೆ ಸುರಕ್ಷಿತವಾಗಿದ್ದಾಳೆ ಎಂಬುದನ್ನು ತನ್ನ ಕಣ್ಣಾರೆ ನೋಡಿದ ಮೇಲೆಯೇ ಅವನ ಉಸಿರು ನಿರಾಳವಾಯಿತು. ಸೀತೆಗೆ ಏನೂ ತಿಳಿಯದಂತೆ ಅವಳನ್ನು ರಕ್ಷಿಸಿ ತನ್ನ ಕಾರ್ನಲ್ಲಿ ರಂಜಿತ್ ಜೊತೆಗೆ ಅವಳನ್ನು ಕೂರಿಸಿಕೊಂಡು ಅಭಿಮನ್ಯು ಮತ್ತು ಬೆಂಗಳೂರಿನ ರಾಜಗುರು ನಿವಾಸಕ್ಕೆ ಮರಳಿದನು. ರಾತ್ರಿ 8 ಗಂಟೆಯ ಸಮಯ. ರಾಜಗುರು ನಿವಾಸದ ಬೃಹತ್ ಹಜಾರದಲ್ಲಿ ಇಡೀ ಕುಟುಂಬ ನೆರೆದಿತ್ತು. ಚೇರ್ಮನ್ ಜಗದೀಶ್ ಪ್ರಸಾದ್ ಮತ್ತು ದೇವಿಕಾ ಕುಳಿತಿದ್ರು. ಅಹಲ್ಯ ಕೂಡ ಇದ್ಲು. ಸೀತೆ ಮತ್ತು ರಂಜಿತ್ ಒಂದು ಕಡೆ ನಿಂತಿದ್ರು. ಅಷ್ಟರಲ್ಲೇ ಅಭಿಮನ್ಯು ಸಿಂಹದಂತಹ ನಡಿಗೆಯೊಂದಿಗೆ ಒಳಗೆ ಬಂದನು. ಅವನ ಮುಖದಲ್ಲಿದ್ದ ಕ್ರೋಧ ಮತ್ತು ಗಾಂಭೀರ್ಯ ಕಂಡು ಮನೆಯವರೆಲ್ಲರೂ ನಡುಗಿ ಹೋದರು. ಅಭಿಮನ್ಯು ಯಾರ ಮುಖವನ್ನು ನೋಡದೆ ನೇರವಾಗಿ ಬಂದು ನತಾಶಳ ಎದುರು ನಿಂತನು. ಅವನ ಕಣ್ಣುಗಳಿಂದ ತೀಕ್ಷ್ಣವಾದ ಕಿಡಿಗಳು ಹೊರಹೊಮ್ಮುತ್ತಿದ್ದವು. ಅವನು ತನ್ನ ಕೈಯಲ್ಲಿದ್ದ ಫೋನ್ ಅನ್ನು ಆನ್ ಮಾಡಿ ಇಡೀ ಹಜಾರವೇ ನಡುಗುವಂತೆ ಮೇಜಿನ ಮೇಲೆ ದಪ್ ಎಂದು ಎಸೆದನು. ಅದರಲ್ಲಿ ನತಾಶಾ ರೌಡಿಗಳ ಜೊತೆ ಸೀತೆಯನ್ನು ಮುಗಿಸಲು ಮಾತನಾಡಿದ್ದ ಇಡೀ ಆಡಿಯೋ ರೆಕಾರ್ಡಿಂಗ್ ಮತ್ತು ಈಗ ಜೈಲಿನಲ್ಲಿರುವ ರೌಡಿಗಳು ಪೊಲೀಸರ ಎದುರು ಕೊಟ್ಟಿರುವ ಕನ್ಫೆಷನ್ ವಿಡಿಯೋ ಪ್ಲೇ ಆಗ್ತಿತ್ತು. ಅದನ್ನು ಕೇಳಿದ ಜಗದೀಶ್ ಪ್ರಸಾದ್ ಮುಖ ಕ್ರೋಧದಿಂದ ಕೆಂಪಗಾಯಿತು. ದೇವಿಕಾ ರಾಜ್ಗುರು ಆಘಾತದಿಂದ ಮೂಗಿನ ಮೇಲೆ ಬೆರಳಿಟ್ಟರು. ಅಹಲ್ಯ ತೀವ್ರ ಆಕ್ರೋಶದಿಂದ ನತಾಶಳನ್ನು ನೋಡಿದ್ಲು. ನತಾಶಾ ತಾನು ಸಿಕ್ಕಿಬಿದ್ದ ಸತ್ಯ ಅರಿತು ಮುಖ ಬಿಳಿಯಾಗಿಸಿಕೊಂಡು ಸೋಫಾದಿಂದ ಎದ್ದು ನಿಂತು ನಡುಗಲಾರಂಭಿಸಿದಳು. ಅಭಿಮನ್ಯು ನತಾಶಳ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿ ಇಡೀ ಮನೆ ನಡುಗುವಂತೆ ತನ್ನ ಕಟು ಧ್ವನಿಯಲ್ಲಿ ಹೇಳಿದನು. ನತಾಶಾ, ಇಡೀ ಬೆಂಗಳೂರನ್ನೇ ಕಂಟ್ರೋಲ್ ಮಾಡೋ ಅಭಿಮನ್ಯು ರಾಜಗುರು ಕಣ್ಣೆದುರೇ ನಿಂತು ತನ್ನ ಪ್ರಾಣದಂತಿರೋ ಗೆಳೆಯ ರಂಜಿತ್ನ ತಂಗಿ ಸೀತೆಯನ್ನು ಮುಗಿಸೋಕೆ ಬೆಂಗಳೂರಿನಿಂದ ರೌಡಿಗಳನ್ನು ಕಳಿಸ್ತೀಯಾ ಅಲ್ವಾ ಎಂದು ಲಂಡನ್ನಿಂದ ಬಂದಿರೋ ಹೈ ಸೊಸೈಟಿ ಲೇಡೀಸ್ ಅಂತೆ ನೀವು. ನಿಮ್ಮ ಯೋಗ್ಯತೆ ಇಷ್ಟೇನೆ. ಸ್ಟೇಟಸ್ ಆಸ್ತಿಗೋಸ್ಕರ ಒಬ್ಬ ಮುಗ್ಧ ಹೆಣ್ಣನ್ನು ಕೊಲೆ ಮಾಡೋಕ್ಕೆ ಸ್ಕೆಚ್ ಹಾಕ್ತೀರಾ. ನಿಮ್ಮಿಬ್ಬರ ಅಸಲಿ ಮುಖವಾಡ ಇವತ್ತು ಎಲ್ಲರ ಎದುರಿಗೂ ಕಳಚಿ ಬಿದ್ದಿದೆ. ಮಾಲಿನಿ ಗಾಬರಿಯಿಂದ ಮುಂಭಾಗಕ್ಕೆ ಬಂದು ಅಭಿ ಅವಳು ನಿನ್ನ ಬಾವಿ ಹೆಂಡತಿ ಎಂದು ತಡೆಯಲು ಬಂದಳು. ಹೆಂಡತಿಯೂ ಇಲ್ಲ ಏನೂ ಇಲ್ಲ ಎಂದು ಅಭಿಮನ್ಯು ಸಿಡಿಲಿನಂತೆ ಗುಡುಗಿದನು. ನತಾಶಾ ನಿನ್ನನ್ನು ನನ್ನ ಹೆಂಡತಿ ಮಾಡ್ಕೋಬೇಕಾ? ನಿನ್ನಂಥ ಕೊಲೆಗಡುಕ ಪ್ರವೃತ್ತಿಯ ಇನ್ನೊಬ್ಬ ಹೆಣ್ಣಿನ ಜೀವ ತೆಗೆಯಲು ಹೊಂಚು ಹಾಕುವ ಕೃತ್ರಿಮ ಹೆಣ್ಣನ್ನು ನನ್ನ ಆಫೀಸ್ನ ಕಸ ಗುಡಿಸೋಕ್ಕೂ ನಾನು ಇಟ್ಕೊಳ್ಳಲ್ಲ. ಇದು ಹೆಣ್ಣಲ್ಲ, ಹೆಣ್ಣಿನ ರೂಪದಲ್ಲಿರೋ ಹೆಮ್ಮಾರಿ ಎಂದು ಎಲ್ಲರ ಸಮ್ಮುಖದಲ್ಲೇ ಸಿಂಹದಂತೆ ತರಾಟೆಗೆ ತಗೊಂಡ. ಮಾಲಿನಿ ನಡುಗುತ್ತಾ ಜಗದೀಶಣ್ಣ ನನ್ನನ್ನು ಕ್ಷಮಿಸಿ ಎಂದು ಅಣ್ಣನ ಮುಂದೆ ಬೇಡಿಕೊಂಡ್ಳು. ಆದರೆ ಜಗದೀಶ್ ಪ್ರಸಾದ್ ತೀವ್ರ ಆಕ್ರೋಶದಿಂದ ಎದ್ದು ನಿಂತು ಕಠಿಣವಾಗಿ ಹೇಳಿದರು, ನಿಮ್ಮಂಥ ಕೃತಜ್ಞರು ನನ್ನ ತಂಗಿ ಮತ್ತು ಮಗಳು ಅನ್ನಲು ನನಗೆ ಅಸಹ್ಯವಾಗ್ತಿದೆ. ತಕ್ಷಣ ಈ ಮನೆಯಿಂದ ಹೊರಟು ಹೋಗಿ. ಅಭಿಮನ್ಯು ಬಾಗಿಲಿನ ಕಡೆಗೆ ಕೈ ತೋರಿಸಿ ಗರ್ಜಿಸಿದನು. ಗೆಟ್ ಔಟ್. ಈ ತಕ್ಷಣವೇ ನನ್ನ ಕಣ್ಣೆದುರಿನಿಂದ ಹೊರಟು ಹೋಗಿ. ಇನ್ಮುಂದೆ ನೀವು ಎಲ್ಲಾದರೂ ಸೀತೆಯ ಆಸುಪಾಸಿನಲ್ಲಿ ಕಂಡ್ರೆ ನಿಮ್ಮ ಜಾಗ ಜೈಲಾಗಿರುತ್ತೆ. ಬಿ ಕೇರ್ಫುಲ್ ಎಂದು ಅಂತಿಮ ಎಚ್ಚರಿಕೆ ನೀಡಿದನು. ಇಡೀ ಕುಟುಂಬದ ಸಮ್ಮುಖದಲ್ಲೇ ಸೀತೆಯ ಎದುರು ತಮಗೆ ಇಷ್ಟೊಂದು ಭೀಕರವಾದ ಅವಮಾನ ಮತ್ತು ತರಾಟೆ ಸಿಕ್ಕಿದ್ದನ್ನು ಕಂಡು ನತಾಶಾ ಮತ್ತು ಮಾಲಿನಿ ಅವಮಾನದಿಂದ ತಲೆ ತಗ್ಗಿಸಿ ಕಣ್ಣೀರು ಹಾಕುತ್ತಾ ಆ ರಾಜಗುರು ನಿವಾಸದಿಂದ
ಶಾಶ್ವತವಾಗಿ ಹೊರಗೆ ನಡೆದರು. ಅಭಿಮನ್ಯು ನಿಧಾನವಾಗಿ ಸೀತೆಯ ಕಡೆ ತಿರುಗಿದನು. ಸೀತೆಯ ಕಣ್ಣುಗಳಲ್ಲಿ ತನಗಾಗಿ ಇಷ್ಟೊಂದು ಕಾಳಜಿ ವಹಿಸಿದ ಅಭಿಮನ್ಯುನ ಮೇಲಿನ ಪ್ರೀತಿ, ಆರಾಧನೆ ಮತ್ತು ಕೃತಜ್ಞತೆಯ ಮಹಾಪೂರವೇ ಹರಿಯುತ್ತಿತ್ತು. ನತಾಶಾ ಮತ್ತು ಮಾಲಿನಿ ಇಬ್ಬರು ಅವಮಾನದಿಂದ ಮನೆಯಿಂದ ಹೊರಗೆ ನಡೆದು ನಂತರ ಹಜಾರದಲ್ಲಿ ನಿರಾಳತೆ ಆವರಿಸಿತ್ತು. ರಂಜಿತ್ ಸೀತೆಯ ಹತ್ತಿರ ಬಂದು, ಸೀತಾ, ಎಲ್ಲವೂ ಮುಗಿಯಿತು, ಬಾ, ಇವತ್ತೇ ಹಳ್ಳಿಗೆ ವಾಪಸ್ ಹೊರಡೋಣ, ಕಾರು ರೆಡಿಯಾಗಿದೆ ಎಂದನು. ಆದರೆ ರಂಜಿತ್ ಮಾತು ಮುಗಿಸುವ ಮುನ್ನವೇ ಅಲ್ಲಿಗೆ ಓಡಿ ಬಂದ ಅಹಲ್ಯ ಸೀತೆಯ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಇಲ್ಲ ರಂಜಿತ್ ಅಣ್ಣ, ಇವತ್ತು ಒಂದು ದಿನ ಸೀತೆ ಅವರು ಎಲ್ಲೂ ಹೋಗೋ ಹಾಗಿಲ್ಲ. ಅವರು ಇವತ್ತು ಇಲ್ಲೇ ನಮ್ಮ ಮನೆಯಲ್ಲಿ ನನ್ನ ಜೊತೆಯಲ್ಲೇ ಉಳ್ಕೋಬೇಕು ಎಂದು ಅಹಲ್ಯ ಹಠ ಹಿಡಿದ್ಲು. ರಂಜಿತ್ ಮುಗುಳ್ನಗುತ್ತಾ, ಇಲ್ಲ ಅಹಲ್ಯ, ಹಳ್ಳಿಲಿ ತಾತ ಅಜ್ಜಿ ಕಾಯ್ತಾ ಇರ್ತಾರೆ, ಈಗಾಗಲೇ ರಾತ್ರಿ ತಡವಾಗಿದೆ, ನಾವು ಹೊರಡೋದು ಒಳ್ಳೆಯದು ಎಂದನು. ಅಹಲ್ಯ ತಕ್ಷಣವೇ ರಂಜಿತ್ ಎದುರು ಬಂದು ಮುದ್ದಾಗಿ ಕಣ್ಣು ದೊಡ್ಡದು ಮಾಡಿ, ರಂಜಿತ್ ಅಣ್ಣ, ಪ್ಲೀಸ್ ಪ್ಲೀಸ್ ಅಣ್ಣ, ಸೀತೆ ಅವರು ಸಿಟಿಗೆ ಬಂದು ಎಷ್ಟು ದಿನ ಆಯಿತು, ಅವರ ಜೊತೆ ಮಾತಾಡೋಕೆ ನನಗೆ ತುಂಬ ಆಸೆ ಇದೆ. ಇವತ್ತು ಒಂದು ದಿನ ನನ್ನ ರೂಮ್ನಲ್ಲೇ ಇರಲಿ, ನನ್ನ ಮಾತು ಮೀರಿ ಹೋಗ್ತೀರಾ ಅಣ್ಣ ಎಂದು ವಿಪರೀತ ಹಿಂಸೆ ಪ್ರೀತಿಯ ಒತ್ತಾಯ ಮಾಡಲು ಶುರು ಮಾಡಿದ್ಲು. ತನ್ನ ಅಣ್ಣ ಅಭಿಮನ್ಯುನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಅಹಲ್ಯಾಳ ಈ ಮುದ್ದಾದ ಹಠಕ್ಕೆ ರಂಜಿತ್ಗೆ ಇಲ್ಲ ಎನ್ನಲು ಮನಸ್ಸಾಗಲಿಲ್ಲ. ಅವನು ಅಭಿಮನ್ಯುನ ಕಡೆ ನೋಡಿದ. ಅಭಿಮನ್ಯು ಕೂಡ ಮನಸ್ಸಿನಲ್ಲೇ ಸೀತೆ ಇವತ್ತು ಇಲ್ಲೇ ಇರಲಿ ಎಂದು ಬಯಸುತ್ತಿದ್ದರಿಂದ ರಂಜಿತ್ಗೆ ಸಣ್ಣದಾಗಿ ಕಣ್ಣು ಸನ್ನೆಯಲ್ಲೇ ಒಪ್ಪಿಗೆ ನೀಡಿದನು. ಸರಿ ಅಹಲ್ಯ, ನಿನ್ನ ಹಠದ ಮುಂದೆ ಯಾರು ಗೆಲ್ಲೋಕ್ಕಾಗಲ್ಲ, ಇವತ್ತು ಒಂದು ದಿನ ಸೀತೆ ಅವರು ಇಲ್ಲೇ ಇರ್ತಾರೆ ಎಂದು ರಂಜಿತ್ ಒಪ್ಪಿಕೊಂಡಾಗ ಅಹಲ್ಯ ಖುಷಿಯಿಂದ ಜಿಗಿದು ಸೀತೆಯನ್ನು ತನ್ನ ಕೋಣೆಯ ಕಡೆಗೆ ಎಳೆದೊಯ್ದಳು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.